ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಗೆ ಮಾವಿನಕಾಯ್ದು ಉಪ್ಪಿನಕಾಯಿ ಹಾಕೋದು ಹೆಂಗಂತ ತೋರಿಸಿದೆ ಮತ್ತು ಮಾವಿನಕಾಯ್ದು ಜ್ಯೂಸ್ ಹೆಂಗೆ ಮಾಡೋದಂತ ತೋರಿಸಿದೆ. ಇವತ್ತಿನ ದಿವಸ ನಾನು ಮಾವಿನಕಾಯಿ ಸೀಸನ್ ಇನ್ನೇನು ಮುಗಿತಾ ಬಂತು, ಮಾವಿನ ಹಣ್ಣು ಸ್ಟಾರ್ಟ್ ಆಗ್ಯಾವು. ಇವತ್ತಿನ ದಿವಸ ನಾನು ನಿಮಗೆ ಮ್ಯಾಂಗೋ ಪೌಡರ್ ಹೆಂಗೆ ಮಾಡೋದು ಮತ್ತು ಇದನ್ನು ವರ್ಷಾನುಗಟ್ಟಲೆ ಹೆಂಗೆ ಇಟ್ಕೊಂಡು ನಾವು ಜ್ಯೂಸ್ ಮಾಡ್ಕೊಳೋದು, ಇದನ್ನು ಮ್ಯಾಂಗೋ ಜ್ಯೂಸ್ ಕೂಡ ಮಾಡ್ಕೋಬೋದು ಮತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ಕೂಡ ಮಾಡ್ಕೋಬೋದು. ಅದ್ಭುತವಾದಂಥ ರುಚಿಯಾಗಿರ್ತೈತಿ. ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ. ದಯವಿಟ್ಟು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇಲ್ಲಿ ನಾನು ಒಂದು 3 ಆಪೂಸ್ ಹಣ್ಣುಗಳನ್ನು ತೊಗೊಂಡಿನಿ. 3 ಹಣ್ಣುಗಳನ್ನು ಕ್ಲೀನಾಗಿ 1-2 ಸಲ ನೀರೊಳಗೆ ತೊಳ್ಕೊಂಡು ಮ್ಯಾಗಿನ ಸಿಪ್ಪೆ ಎಲ್ಲ ತೆಕ್ಕೊಂಬಿಡ್ರಿ. ಈ ರೀತಿಯಾಗಿ ಮೇಲಿಂದ ಸಿಪ್ಪಿನೆಲ್ಲ ತಕ್ಕೊಂಡು ಇದ್ರದ್ದು ಪಲ್ಪನೆಲ್ಲ ಈ ರೀತಿಯಾಗಿ ಕಟ್ ಮಾಡಿಕೊಡ್ರಿ. ಸ್ವಲ್ಪ ಸಣ್ಣ ಪೀಸ್ ಆದರೂ ಮಾಡಿಕೊಡ್ರಿ ಅಥವಾ ದೊಡ್ಡ ಪೀಸ್ ಆದರೂ ಮಾಡಿಕೊಡ್ರಿ. ಇದನ್ನು ನಾವು ಗ್ರೈಂಡರ್ ಒಳಗೆ ಸಣ್ಣಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀವಿ. ನೋಡಿರಿ, ಈ ರೀತಿಯಾಗಿ ನಾನು 3 ಹಣ್ಣುಗಳದ್ದು ಪಲ್ಪನ್ನು ನೀಟಾಗಿ ತೆಗೆದಿಟ್ಕೊಂಡಿನಿ. ಕಲರ್ ಅಂತೂ ಎಷ್ಟು ಚೆಂದ ಇರ್ತೈತೆ ರೀ. ನೀವು ಆಪೂಸ್ ತೊಗೊಂಡ್ರಿ ಅಂತಂದ್ರೆ ಇದೇ ಕಲರ್ ಬರ್ತೈತೆ ರೀ ಜ್ಯೂಸ್. ಈಗ ನಾನು ಇಷ್ಟೂ ಒಂದು ಗ್ರೈಂಡ್ರಿಗೆ ಹಾಕ್ಕೊತೀನಿ. ಹಾಕ್ಕೊಂಡು ಇದಕ್ಕೆ ನೀರೇನು ಕುಡಿಸ್ಕೊಳೋ ಅವಶ್ಯಕತೆ ಇಲ್ಲರಿ. ಹಂಗನ ಇದನ್ನು ಸಣ್ಣಾಗಿ ಅಂದರೆ ಪೂರ್ತಿ ಸಣ್ಣಾಗಿ ಮಿಕ್ಸಿ ಮಾಡ್ಕೊಂಡು ಬರ್ರಿ. ನೋಡಿರಿ, ಈಗ ಇದಕ್ಕೆ ಮುಚ್ಚಿ ನೀಟಾಗಿ ಫುಲ್ ಸಣ್ಣ ಆಗ್ಬೇಕು ನೋಡಿರಿ. ಆ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ರಿ. ಈಗ ಇದೆಲ್ಲ ಫುಲ್ ಮಿಕ್ಸಿ ಆಗೈತಲ್ಲ, ಇದನ್ನು ನಾವು ಒಂದು ಅಳತೆ ಮಾಡ್ಕೊಳ್ಳೋಣ. ಯಾಕಂದ್ರೆ ಸಕ್ಕರೆ ಹಾಕೋದಕ್ಕೆ ನಮಗೆ ಇದು ಅಳತೆ ಬೇಕಾಗುತ್ತಲ್ರಿ, ಅದಕ್ಕೋಸ್ಕರ ನಾನೆಲ್ಲ ಅಳತೆ ಮಾಡ್ಕೊಳಕತ್ತೀನಿ. ಈಗ ನೋಡಿರಿ, ಇದು 1 ಗ್ಲಾಸ್ ಪೂರ್ತಿಯಾಗೈತಿ. ಇದನ್ನು ಒಂದು ಬೌಲಿಗೆ ಸೇರಿಸ್ಕೊಂಡಂತ ಮತ್ತು ಒಂದು 2 ಗ್ಲಾಸಿಗೆ ಒಂದಷ್ಟು ಕಮ್ಮಿ ಆಗತ್ತೆ ರೀ. ಇದು ಪಲ್ಪನ್ನ ಮಿಕ್ಸಿಗೆ ಹಾಕ್ಕೊಂಡಿದ್ದಲ್ರಿ, 2 ಗ್ಲಾಸಿಗೆ ಒಂದಷ್ಟು ಕಡಿಮೆ ಆಗುತ್ತೆ. ಈ ರೀತಿಯಾಗಿ ನೀವು ಅಳತೆ ಮಾಡ್ಕೊಂಡು ಹಾಕ್ಕೊಂಡ್ರಿ ಅಂದ್ರೆ ಜ್ಯೂಸ್ ಮಾಡ್ಕೊಳೋದಕ್ಕೆ ಭಾಳನೇ ಈಸಿ ಆಗುತ್ತೆ. ಸಕ್ಕರೆ ಅಳತೆಗೋಸ್ಕರ ನಾನು ಈ ರೀತಿಯಾಗಿ ಅಳತೆ ಮಾಡ್ಕೊಂಡಿನಿ. ಈಗ ನಾನು 1 ಗ್ಲಾಸ್ ತುಂಬ ಅಂದರೆ ಫುಲ್ ತುಂಬ ನಾನಿಲ್ಲಿ 1 ಗ್ಲಾಸ್ ಹಳಕ್ಕೆ ಸ್ವಲ್ಪ ದಪ್ಪ ಸಕ್ಕರೆ ಇರ್ತೈತಲ್ರಿ, ಅದನ್ನು ತೊಗೊಳ್ರಿ ಅಂದ್ರೆ ಭಾಳ ಚಲೋ ಇರ್ತೈತದ್ದು. ಆ ಸಕ್ಕರೆನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿನಿ. ಅಂದರೆ 1/4 ಕಪ್ಪಿಗೆ ನಾನು 1 ಗ್ಲಾಸಷ್ಟು ಸಕ್ಕರೆ ಹಾಕ್ಕೊಂಡಿನಿ. ನೀವು ಅಕಸ್ಮಾತ್ ನಿಮ್ಮದು ಹಣ್ಣು ಸ್ವಲ್ಪ ಹುಳಿ ಐತಪ್ಪ ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೊಂಡ್ರಿ. ನಾ ಆಪೂಸು ಭಾಳ ಸ್ವೀಟ್ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿನಿ. ಸ್ವಲ್ಪ ಇಲ್ಲೇ ವೆನಿಲಾದೊಂದು ಡ್ರಾಪ್ ಹಾಕ್ಕೊಂಡಿನಿ. ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ರಿ, ಇಲ್ಲ ಅಂದ್ರೆ ಬಿಟ್ಟರು ನಡಿತೈತಿ. ಆಮೇಲೆ ಒಂಚೂರು ಫುಡ್ ಕಲರ್ ಹಾಕ್ಕೊಂಡಿನಿ. ಇದು ಕೂಡ ಆಪ್ಷನಲ್ಲು, ನೀವು ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಇದರಿಂದ ಟೇಸ್ಟಿನೂ ಹೆಚ್ಚು ಕಡಿಮೆ ಆಗೋದಿಲ್ಲ. ಈಗ ಸಕ್ಕರೆ ಮತ್ತು ಇದನ್ನು ಎಲ್ಲನೂ ನೀಟಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ ಅಂತ. ನೋಡಿರಿ, ಕಲರ್ ಕೂಡ ಭಾಳ ಚಂದ ಬಂತು. ನೀವು ಇದನ್ನು ಬೇಕಿದ್ರೆ ಮಾವಿನ ಹಣ್ಣು ಪೇಸ್ಟ್ ಮಾಡ್ತಿರಲ್ಲ ಅದರೊಳಗೆ ನಾವು ಬೇಕಿದ್ರೆ ಸಕ್ಕರೆ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆ ಒಳಗೆ ಹಾಕ್ಕೊಂಡ್ಬಿಡ್ಬೋದು. ಅಥವಾ ಈ ರೀತಿ ಸಕ್ಕರೆ ಮತ್ತು ಮಾವಿನ ಹಣ್ಣಿನ ಪಲ್ಪ್ ಇನ್ನೊಂದು ಸತಿ 1 ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. 2 ಆಪ್ಷನ್ ಇರುತ್ತೆ. ನಾನಿಲ್ಲಿ ಒಂದು ದೊಡ್ಡದೊಂದು ಪರಾತ ತೊಗೊಂಡಿನಿ. ಈ ಪರಾತ ತುಂಬ ಇದನ್ನ ಹರಡ್ಕೋಬೇಕು. ಇದನ್ನು ಸ್ವಲ್ಪ ಆದಷ್ಟು ತೆಳ್ಳಗೆ ಹಾಕ್ಕೊಂಡ್ರು ಚಲೋನ. ನಾನು ಪರಾತ ದೊಡ್ಡದೈತಿ ಅಂತ ತಿಳ್ಕೊಂಡು ಅಷ್ಟೂ ಇದಕ್ಕೆ ಸೇರಿಸ್ಕೊಂಡಿನಿ. ನೀವು ಜಲ್ದಿ ಬೇಗ ಒಣಗಬೇಕು ಅಂದ್ರೆ ಇದನ್ನು 1-2 ತಾಟುಗಳಿಗೆ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲೇ ಒಂದು ದೊಡ್ಡ ಪರಾತದೊಳಗೆ ಹಾಕ್ಕೊಂಡಿನಿ. ಇದನ್ನು ಯಾವ ರೀತಿ ಒಣಗಿಸ್ಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ರಿ. ನೀವು ಫ್ಯಾನ್ ಗಾಳಿ ಎಲ್ಲಿರುತ್ತಲ್ಲ ಅದರ ತಳಗನೆ ಇಡಬೇಕು, ಅಥವಾ ಕಿಟಕಿ ಗಾಳಿ ಬರ್ತಿರ್ತೈತಲ್ಲ ಸ್ವಲ್ಪ ಬಿಸಿ ಗಾಳಿ ಮತ್ತು ನೀವು ಕೂಲರ್ ಇರ್ತಲ್ಲ ಅಲ್ಲೆಲ್ಲ ಇಡೋದಕ್ಕೆ ಹೋಗ್ಬೇಡ್ರಿ. ಈ ರೀತಿ ಕಿಟಕಿ ಕಡೆಗೆ ಒಂದು ಸ್ವಲ್ಪ ಬೆಚ್ಚನ ಗಾಳಿ ಬರುತ್ತಿರುತ್ತೆ, ಅಲ್ಲಿ ಬೇಕಿದ್ರೆ ಇಡ್ಬೋದು. ಒಟ್ಟು ಗಾಳಿ ಬರುವಂಥ ಜಾಗದೊಳಗೆ ಇದನ್ನು ನಾವು ಇಟ್ಕೋಬೇಕಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಇದನ್ನು ಬಿಸಿಲೊಳಗಿಟ್ಟು ಒಣಗಿಸೋದಕ್ಕೆ ಹೋಗ್ಬೇಡ್ರಿ. ಯಾಕೆ ಬಿಸಿಲೊಳಗೆ ಇಡಬಾರ್ದಪ್ಪ ಅಂತಂದ್ರೆ ನಾವು ಇದಕ್ಕೆ ಸಕ್ಕರೆ ಕೂಡಿಸಿರ್ತೀವಲ್ರಿ, ಬಿಸಿಲಿಗೆ ಸಕ್ಕರೆ ಮೆಲ್ಟ್ ಹಾಕ್ಕೊಂತ ಹೋಗುತ್ತೆ. ಅದಕ್ಕೋಸ್ಕರ ನೀವು ಸಾಧ್ಯ ಆದಷ್ಟು ಇದನ್ನು ಫ್ಯಾನಿನ ಗಾಳಿಗೆ ಒಣಗಿಸ್ಕೋಬೇಕಾಕೈತಿ. ಈಗ ನೋಡ್ರಿ, ನಾನು 1 ದಿವಸ ಫುಲ್ ಇಟ್ಟಿದ್ದೆ. ಇದನ್ನು ಈ ರೀತಿಯಾಗಿ ಮ್ಯಾಲೆಲ್ಲ ಸ್ವಲ್ಪ ಕೈಗಂಟ್ಕೊಳ್ಳಾರ್ದಂಗೆ ಒಣಗೈತಿ. ನಾನು ಇದನ್ನು 1 ಚಮಚ ಸಾಯದಿಂತ್ರ ಎಲ್ಲ ತಕ್ಕೊಂಡು ಇದನ್ನು ಸ್ವಲ್ಪ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಕೊಡ್ರಿ. ಅಂದ್ರೆ ಮತ್ತೆ ಗಾಳಿಗೆ ಇಡಬೇಕಾಕೈತಿ. ನಾವು ಇದನ್ನು ಸಣ್ಣ ಈ ಥರ ಮಾಡ್ಕೊಂಡ್ವಿ ಅಂದರೆ ಪ್ರತಿದಿನ ನಾವು ಇದನ್ನು ಕೈಯಿಂದ ಈ ರೀತಿ 1 ಸ್ಪೂನ್ ಸಾಯದಿಂತ್ರ ಇದನ್ನು ಈ ರೀತಿ ಪೂರ್ತಿ ತಾಟಿನ ತುಂಬ ಹರಡ್ಕೋಂತ ಬರಬೇಕು. ಈಗ ನೋಡ್ರಿ, 1-2-3 ದಿವಸ ಆಯಿತು. ಈ ರೀತಿಯಾಗಿ ಒಣಗೈತಿ. ಇನ್ನೂ ಒಣಗಬೇಕು. ನಿಮಗೆ ಇದು ಮಿನಿಮಮ್ ಒಂದು 4-5 ದಿವಸ ಬೇಕಾಗುತ್ತೆ ರೀ ಇದು ಒಣಗೋದಕ್ಕೆ. ಆ ರೀತಿ ನೀವು ಫುಲ್ ಎಲ್ಲಿ ಕುಂದಿರ್ತಿರಲ್ಲ ಅಲ್ಲಿ ಇದನ್ನ ಇಟ್ಕೊಂಡು ಕುಂದಿರ್ಬೇಕ್ರಿ. ಅಂದ್ರೆ ಫುಲ್ ಫ್ಯಾನಿನ ಗಾಳಿಗೆನ ಇದು ಒಣಗಬೇಕ್ರಿ. ಯಾವುದೇ ಕಾರಣಕ್ಕೂ ಬಿಸಿಲೊಳಗೆ ಇಟ್ಟು ಇದನ್ನು ಒಣಗಿಸ್ಕೊಳೋದಕ್ಕೆ ಹೋಗಬಾರ್ದು. ಒಟ್ಟು ಇದು ಗಾಳಿ ನೀವು ಕಿಟಕಿ ಒಳಗೆ ಬಂದರೂ ಪರವಾಗಿಲ್ಲ, ಇಲ್ಲ ಅಂದ್ರೆ ಫ್ಯಾನ್ ಹಚ್ಚಬೇಕಾದ್ರೂ ನೀವು ಒಣಗಿಸ್ಕೋಬೇಕು. ಒಟ್ಟು 4-5 ದಿವಸದೊಳಗೆ ಇದು ಫುಲ್ ಒಣಗ್ತೈತಿ. ಈಗ ನಾನು ಅದು ದೊಡ್ಡ ಹಳಕ್ಕಿತ್ತು, ಸ್ವಲ್ಪ 1 ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಬಂದೀನಿ. ನಾನು ನಿಮಗೆ ಅದನ್ನು ತೋರಿಸಿಲ್ಲ, ಭಾಳ ದೊಡ್ಡ ಹಳಕ್ಕಿತ್ತದು. ಈಗ ನೋಡಿರಿ, ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ನಾನು ಒಣಗಿಸ್ಕೊಂಡಿನಿ. ಅದು ಮಿಕ್ಸಿಗೆ ಹಾಕ್ಕೊಂಡು ಅಂದರೆ ಸ್ವಲ್ಪ ಬೇಗ ಒಣಗುತ್ತೆ ಅಂಥೇಳಿ ಸ್ವಲ್ಪ ಸಣ್ಣ ಹಳಕ್ಕೆ ಮಾಡ್ಕೊಂಡು ಬಂದೀನಿ. ಈ ರೀತಿ ಆಗೈತೆ ನೋಡ್ರಿ ಇದು.
ಇಷ್ಟೊಂದು ಪೌಡ್ರ್ ಆಗೈತಿ. ಈಗ ಈ ಪೌಡ್ರನ್ನ ನಾವು ಮತ್ತೆ ಮಿಕ್ಸಿಗೆ ಹಾಕೋಣಂತ. ಇದು ಚಲೋ ತಂಗ ಒಣಗಬೇಕ್ರಿ, ಯಾವುದೇ ಕಾರಣಕ್ಕೂ ಸ್ವಲ್ಪನೂ ಹಸಿ ಹಸಿ ಇರಬಾರ್ದು. ಅಷ್ಟು ಕೇರ್ಫುಲ್ಲಾಗಿ ಇದನ್ನು ನೀವು ಒಣಗಿಸ್ಕೋಬೇಕು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ. ಈ ಮಿಕ್ಸಿ ಜಾರ್ಗೆ ಈ ಪೌಡ್ರ್ ಎಲ್ಲ ಹಾಕ್ಕೊತೀನಿ. ಹಾಕ್ಕೊಂಡು ಇದನ್ನು ಲೆಫ್ಟು ರೈಟು ತಿರುಗಿಸ್ಕೊಂತ ಬರ್ರಿ. ಸ್ವಲ್ಪ ಗಟ್ಟಿಯಾಗಿರ್ತೈತಿ. ನೀಟಾಗಿ ಲೆಫ್ಟು ರೈಟು ಮಾಡ್ಕೊತ ತಿರುಗಿಸ್ಕೊತ ಬರ್ರಿ. ನೋಡಿ ಇನ್ನೊಂದು ಸ್ವಲ್ಪ ಹಳಕಳಕೈತಿ. ಇನ್ನೊಂದು 2-3 ರೌಂಡ್ ನಾನು ಇದನ್ನು ಹಾಕ್ಕೊಂಡು ಬರ್ತೀನಿ. ಹಾಕ್ಕೊಂಡು ಈಗ ಇದನ್ನು ಸ್ವಲ್ಪ ಸೋಸ್ಕೋಬೇಕಾಗಿದ್ರು, ಒಂದು ಜರಡಿ ಹಿಡ್ಕೋಬೇಕು ಸಣ್ಣಾಗಿ. ಯಾಕಂದರೆ ಮತ್ತೆ ಇದರೊಳಗೆ ಏನೇನು ಹಳಕಾದ್ರೆ ಇರ್ತೈತಲ್ಲ ಅದನ್ನು ಮತ್ತೆ ನಾವು ಒಂದು 4-5 ಸಲ ಇದನ್ನು ಗ್ರೈಂಡರ್ಗೆ ಮಿಕ್ಸಿಗೆ ಹಾಕ್ಕೊಳ್ಳೋದು, ಈ ರೀತಿ ಸೋಸ್ಕೊಳ್ಳೋದು ಮಾಡ್ಕೊತ ಬರ್ಬೇಕ್ರಿ. ಅಂದ್ರೆ ನಮ್ಗೆ ಪೌಡ್ರ್ ಫುಲ್ ಸಣ್ಣಾಗಿ ಸಾಫ್ಟಾಗಿ ಸಿಗ್ತೈತಿ. ಅದಕ್ಕೋಸ್ಕರ ಸ್ವಲ್ಪ ಇದು ಕೆಲಸ ಆಗುತ್ತೆ. ಇದನ್ನು ಈಗ ನೋಡ್ರಿ ಇಷ್ಟೊಂದು ಹಳಕಳಕ್ಕೆ ಬಂತಲ್ಲ, ಮತ್ತೊಂದು ರೌಂಡ್ ನಾನು ಮಿಕ್ಸರ್ಗೆ ಹಾಕ್ಕೊಂಡು ಬರ್ತೀನಿ. ಇದು ಪೂರ್ತಿ ಡ್ರೈ ಆಗಿತ್ತಪ್ಪ ಅಂದ್ರೆ ಜಾಸ್ತಿ ಮಿಕ್ಸಿ ಮಾಡಿಸ್ಕೊಳೋದಿಲ್ರಿ. ಸ್ವಲ್ಪ ಹಸಿ ಇತ್ತಪ್ಪ ಅಂತಂದ್ರೆ ಜಾಸ್ತಿ ಇದನ್ನು ಮಿಕ್ಸಿ ಹಾಕಿಸ್ಕೊತಿದ್ದೆ. ಈಗ ನೋಡ್ರಿ ಎಲ್ಲನೂ ನಾ ರೀತಿಯಾಗಿ ಪೌಡ್ರನ್ನ ಒಂದು ಜರಡಿ ಇಟ್ಕೊಂಡಿನಿ. ಈಗ ಇದನ್ನು ಜ್ಯೂಸ್ ಹೆಂಗೆ ಮಾಡೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೀವು ಇದನ್ನು ಮಿಲ್ಕ್ ಶೇಕ್ ಬೇಕಾದರೂ ಮಾಡ್ಕೋಬೋದು ಮತ್ತು ಜ್ಯೂಸ್ ಬೇಕಾದರೂ ಮಾಡ್ಕೋಬೋದು. ಈಗ ಎರಡೆರಡು ಚಮಚ ಹಾಕ್ಕೊಳ್ರಿ. ಯಾವುದೇ ಕಾರಣಕ್ಕೂ ಕಡಿಮೆ ಹಾಕ್ಕೊಂಡ್ರೆ ನೀವು ಟೇಸ್ಟ್ ಬರೋದಿಲ್ಲ. ಇದು ಸ್ವಲ್ಪ ಪೌಡರ್ನ ಜಾಸ್ತಿನ ಹಾಕ್ಕೋಬೇಕು. ಈಗ ನಾನು ಮಿಲ್ಕ್ ಶೇಕ್ ಮಾಡ್ಕೊತೀನಿ. ಮಿಲ್ಕ್ ಶೇಕ್ ಮಾಡ್ಕೊಳಕ್ಕೆ ಸ್ವಲ್ಪ ತಣ್ಣನ ಹಾಲು ಹಾಕ್ಕೊಳ್ರಿ. ಮಸ್ತ್ ಈಗ ಬೇಸಿಗೆ ಅಲ್ರಿ, ಭಾಳ ಅಂದ್ರೆ ಭಾಳ ರುಚಿಯಾಗುತ್ತೆ ರೀ ಮಿಲ್ಕ್ ಶೇಕ್. ಮತ್ತು ಜ್ಯೂಸ್ ಕೂಡ ಅಷ್ಟು ಟೇಸ್ಟ್ ಆಗುತ್ತೆ ರೀ. ಈಗ ಮಿಲ್ಕ್ ಶೇಕ್ ಮಾಡ್ಕೊಂಡಿನಿ. ನೀವು ಇದನ್ನ ಮಿಕ್ಸರೊಳಗೆ ಹಾಕ್ಕೊಳ್ಬೇಕಿದ್ರು ಸಣ್ಣ ಮಾಡ್ಕೊಬೋದು, ಅಂದ್ರೆ ಜಲ್ದಿನ ಮಿಕ್ಸ್ ಆಗಿಬಿಡ್ತೈತಿ. ಇಲ್ಲಪ್ಪ ಅಂದ್ರೆ ಈ ರೀತಿ ಒಂದು ವಿಸ್ಕರ್ ತೊಗೊಂಡು ಸ್ವಲ್ಪ ಕೈಯಿಂದ ಈ ರೀತಿ ವಿಸ್ಕ್ ಮಾಡ್ಕೊಂಡ್ರೆ ಸ್ವಲ್ಪ ಮೇಲೆ ಬರೋಗ್ ಬರ್ತೈತಲ್ರಿ. ಕುಡಿಯೋದಕ್ಕೂ ಚಲೋ ಅನಿಸುತ್ತೆ, ನೋಡೋದಕ್ಕೂ ಚಲೋ ಅನಿಸುತ್ತೆ. ಮತ್ತು ಇದು ಪೌಡ್ರ್ ಆಗಲಿ ಜ್ಯೂಸ್ ಮಾಡ್ಕೊಂಡಿದ್ದಲ್ಲ ಈ ರೀತಿ ಸ್ವಲ್ಪ ಸ್ಪೂನ್ಲೆ ಕೈ ಆಡಿಸ್ಕೊತೀರಿ. ನೀವು ಮಾರ್ಕೆಟ್ ಒಳಗೆ ತಂದಿರೋದು ಜಲ್ದಿನ ಮೆಲ್ಟ್ ಆಗಿಬಿಡ್ತೈತಿ. ಯಾಕಂದ್ರೆ ಅವರು ಅದ್ರೊಳಗೆ ಕೆಮಿಕಲ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ. ಇದು ನಮ್ಮದು ಪ್ಯೂರ್ಲಿ ಮನೆಯೊಳಗೆ ಮಾಡಿದಂಥದ್ದು. ಅದಕ್ಕೋಸ್ಕರ ಯಾವ ಕೆಮಿಕಲ್ಸು ಇಲ್ಲ. ನೀವು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ವಯಸ್ಸಾದ್ರಿಗಾಗಲಿ ಎಲ್ಲರಿಗೂ ಇದನ್ನು ಆರಾಮ್ಸೆ ಕೊಡ್ಬೋದು. ಈಗ ನೋಡ್ರಿ ಇದಕ್ಕೆ ನಾನು ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಂಡಿನಿ ಮತ್ತು ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಮಾವಿನ ಹಣ್ಣಿನ ಪೀಸ್ ಕೂಡ ಹಾಕ್ಕೊಂಡಿನಿ. ಬಾಯೊಳಗೆ ಸ್ವಲ್ಪ ಮಾವಿನ ಹಣ್ಣಿನ ಪೀಸ್ ಬಂತಪ್ಪ ಅಂದ್ರೆ ಕುಡಿಯೋದಕ್ಕೂ ಒಂಥರ ಚಲೋ ಅನಿಸುತ್ತೆ. ಈಗ ನೋಡ್ರಿ ಜ್ಯೂಸಿಗೆ ನಾನು ಮಾವಿನ ಹಣ್ಣಿನ ಪೀಸ್ ಹಾಕಿಲ್ಲ, ಸ್ವಲ್ಪ ಈ ರೀತಿ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಇಟ್ಕೊಂಡಿನಿ. ನೀವು ಈ ರೀತಿಯಾಗಿ ಒಂದು ಪೌಡ್ರ್ ಮಾಡಿಟ್ಕೊಂಡು ಇದನ್ನು ವರ್ಷ ಪೂರ್ತಿ ಅಂದರೆ ಮತ್ತೆ ನೆಕ್ಸ್ಟ್ ಮಾವಿನ ಹಣ್ಣಿನ ಸೀಸನ್ ಬರುತ್ತಲ್ರಿ ಅಲ್ಲಿವರೆಗೂ ನೀವು ಪೌಡ್ರನ್ನ ಇಟ್ಕೋಬೋದು. ಇದು ಗ್ಲಾಸ್ ಐತಲ್ರಿ ಫುಲ್ ಡ್ರೈ ಇರಬೇಕು. ಯಾವುದೇ ಕಾರಣಕ್ಕೂ ಒಂದು ಹನಿ ಕೂಡ ನೀರದ್ರೊಳಗೆ ಇರಬಾರ್ದು. ಆಮೇಲೆ ನೀವು ಏನು ಸ್ಪೂನ್ ಇದ್ರೊಳಗಿಂತ ಪೌಡ್ರ್ ತಕ್ಕೋತಿರಲ್ಲ ಸ್ಪೂನ್ ಕೂಡ ಫುಲ್ ಡ್ರೈ ಇರಬೇಕು. ನೀವೇನಾದರೂ ಹಸಿ ಮುಡಿಸಿದ್ರಿ ಅಂದ್ರೆ ಪೌಡ್ರ್ ಕೆಟ್ಬಿಡ್ತೈತಿ. ಮತ್ತು ಇದನ್ನು ಫ್ರಿಜ್ ಒಳಗೂ ಇಡೋದಕ್ಕೆ ಹೋಗ್ಬೇಡ್ರಿ, ಕಡಿಗೆನ ಇಟ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ಫ್ರಿಜ್ ಒಳಗೆ ಇಟ್ಕೊಳೋದಕ್ಕೆ ಹೋಗ್ಬೇಡ್ರಿ. ಜ್ಯೂಸ್ ಅಂತೂ ಎಷ್ಟು ಮಸ್ತ್ ಆಗತ್ತಂದ್ರಿ. ಮತ್ತು ಹೋಮ್ ಮೇಡು ಇರ್ತೈತಲ್ರಿ, ಯಾವ ಕೆಮಿಕಲ್ಸ್ ಇರೋದಿಲ್ಲ, ಪ್ರಿಸರ್ವೇಟಿವ್ಸ್ ಇರೋದಿಲ್ಲ. ಮನೆಯೊಳಗೆ ಮಾಡಿದಂಥದ್ದು ಒಂದು ಒಳ್ಳೆ ಜ್ಯೂಸ್ ರೆಸಿಪಿ ನಾನು ನಿಮಗೆ ಇವತ್ತಿನ ದಿವಸ ಶೇರ್ ಮಾಡ್ಕೊಂಡಿನಿ. ಲಾಸ್ಟ್ ಟೈಮ್ ನಾ ಮಾವಿನಕಾಯಿ ಜ್ಯೂಸ್ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಲ್ಲ, 20K+ ವ್ಯೂಸ್ ಕೂಡ ಬಂದೈತಿ. ನೋಡಿದಂಥ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ನೀವು ನನಗೆ ಸಪೋರ್ಟ್ ಕೊಡ್ತಾ ಹೋದ್ರಿ ಅಂದ್ರೆ ನಾನು ನಿಮಗೆ ಇಷ್ಟವಾದಂಥ ಕೆಲವೊಂದು ವೀಡಿಯೋಸ್ ಮಾಡ್ಕೊತ ಹೋಗ್ತೀನಿ. ನಿಮ್ಗೆ ನಂದು ವೀಡಿಯೋ ಹೆಂಗೆ ಅನ್ನಿಸ್ತು ಮತ್ತು ಇನ್ನೂ ಏನಾದರೂ ನಾನು ಸುಧಾರಿಸ್ಕೋಬೇಕಪ್ಪ ನನ್ನ ವೀಡಿಯೋಸ್ ಒಳಗೆ ಅಥವಾ ಯಾವ ಥರ ವೀಡಿಯೋ ನಾನು ಮಾಡಬೇಕು ಅಂತಂದೇಳಿ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿವಸ ನಾನು ನಿಮಗೆ ಮಾವಿನ ಹಣ್ಣಿನ ಸೀಸನ್ದೊಳಗೆ ಒಂದು ಬೆಸ್ಟ್ ರೆಸಿಪಿ ತೋರಿಸ್ಕೊಟ್ಟೀನಿ. ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗೈತೆ ಅಂತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.